ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ. ಏನಪ್ಪ ಅಂದರೆ ಮೆಣಸಿನ ಸಾರು ಅಂತ ಹೇಳ್ರಿ. ಈಗ ಏನಾದರೂ ಆರಾಮಿಲ್ದಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ನಾಲ್ಕು ಕೆಟ್ಟಾಗ ಅವಾಗೆಲ್ಲ ಮಾಡ್ಕೊಂಡು ತಿನ್ನೋಕೆ ಸಖತ್ ರುಚಿ. ಬರೀ ಈ ಮೆಣಸಿನ ಸಾರನ್ನ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಸ್ನೇಹಿತರೆ, ಈಗ ನೋಡ್ರಿ ಫಸ್ಟಿಗೆ ಏನು ಮಾಡತ್ತೀನಿ, ಅದು ಸಾಂಬಾರಿಗೆ ರುಬ್ಕೊಳಕ್ಕೆ ಮಸಾಲೆ ರುಬ್ಬಾಕ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ, ಎರಡು ಟೊಮೆಟೊ ಹಣ್ಣು ಮೀಡಿಯಮ್ ಸೈಜು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಕಾಳು ಮೆಣಸು ತೊಗೊಂಡಿನಿ. ಆಮೇಲೆ ಅದಿಷ್ಟು ಮಿಕ್ಸಿ ಹಾಕಕ್ರಿ. ಈ ಕಡೆ ಬೆಳ್ಳುಳ್ಳಿ ಒಗ್ಗರಣೆಗೆ ಬೇಕ್ರಿ, ಅದನ್ನ ಜಜ್ಜಿಟ್ಕೋಬೇಕು. ಹಾಗಾಗಿ ಅದನ್ನ ರೆಡಿ ಮಾಡಿ ಇಟ್ಕೊಂಡಿನಿ. ಏನಪ್ಪ ಅಂದರೆ ಇದು ಸಾರಿಗೆ ಇನ್ನೂ ಮಸಾಲೆ ಏನು ಬೇಡ ಏನಿಲ್ಲ ಸ್ನೇಹಿತರೆ. ಇದೇನು ರುಬ್ಕೋತೀವಲ್ಲ ಇಷ್ಟ ಹೆಂಗೆ ರುಚಿ ಇರುತ್ತೆ ಗೊತ್ತ್ರಿ. ಅದು ಇದ್ರ ಮುಂದೆ ಮೃಷ್ಟಾನ್ನನೂ ಬ್ಯಾಡ ಅನ್ಸುತ್ತೆ, ಅಷ್ಟು ಇದು ಏನು ಟೇಸ್ಟಾಗಿರ್ತೈತಿ. ಆಮೇಲೆ ಇವ್ರಿಗೆ ಆರಾಮಿಲ್ದವ್ರಿಗೆ ಆಯ್ತು ಮತ್ತು ಮಕ್ಕಳಿಗೆ ಆಯ್ತು ತಿಳಿ ಸಾರು ಅಂತಲ್ಲ, ಹೆಚ್ಚು ಕಡಿಮೆ ಹಾಗೆ ಬರುತ್ತೆ ರೀ ಮೆಣಸಿನ ಸಾರು, ತಿಳಿ ಸಾರನ್ನೇ. ಆಮೇಲೆ ಈಗ ಇದಕ್ಕೆ ಮಿಕ್ಸಿ ಹಾಕಕ್ಕೆ ನೋಡಿರಿ, ಫಸ್ಟಿಗೆ ಒಂದು ಅರ್ಧ ಸಣ್ಣ ಸ್ಪೂನಿಲ್ಲ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ರೀ. ಆಮೇಲೆ ಸ್ವಲ್ಪ ಏನದು ಹವೀಸ್ ಕಾಳು, ಧನಿಯಾ ಕಾಳು ಅಂತಿರಲ್ರ, ಧನಿಯಾ ಕಾಳು ಒಂದು 4ರಿಂದ 5 ಇವನ್ನ ಹಾಕ್ಕೊಂಡಿನಿ ರೀ. ಏನು ಮೆಂತ್ಯ ಕಾಳು ಹಾಕ್ಕೊಂಡಿನಿ, ಅಂದರೆ ಸ್ವಲ್ಪ ಘಮ ಚೇಂಜ್ ಬರುತ್ತೆ, ಚಲೋ ಬರುತ್ತೆ ಅಂತೇಳಿ. ಅದಿಷ್ಟು ಹಾಕಿಂದ ಮಿಕ್ಕಿರೋದು ಇದೆಲ್ಲ ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಕಾಳು ಮೆಣಸು ಇದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಆಲ್ಮೋಸ್ಟ್ ಸಣ್ಣಗೆ ರುಬ್ಕೋಬೇಕು ರೀ. ನೀರು ಹಾಕಿ ತರಕಾರಿ ಏನು ಬೇಡ, ಒಂದು ಲೆಕ್ಕಕ್ಕೆ ರುಬ್ಕೋರಿ. ಏನು ಪೇಸ್ಟ್ ಆಗೋ ಥರನ ರುಬ್ಕೋಬೇಕು ಇದನ್ನು. ಆಮೇಲೆ ಇದು ಅನ್ನದ ಜೊತೆಗೆ ಇದ್ರ ಜೊತೆಗೆ ಸೈಡಿಗೆ ಒಂದು ಹಪ್ಪಳನ ಸಂಡಿಗೆಯನ್ನು ಇಟ್ಕೊಂಡು ತಿಂದುಬಿಟ್ರೆ ಸಖತ್ತು ಊಟ ಆಗುತ್ತೆ ಸ್ನೇಹಿತರೆ. ಅದು ಏನೋ ಲೈಟ್ ಊಟ. ಆಮೇಲೆ ಹಿಂಗದೆ ಏನದು ಡಯಟ್ ಅದು ಮಾಡೋರಿಗೆ ಈ ಥರ ಒಂದು ಸಾಂಬಾರು, ತಿಳಿ ಸಾರು, ಮೆಣಸಿನ ಸಾರು ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತಿ. ಆಮೇಲೆ ಕಾಳು ಮೆಣಸು ಹೆಚ್ಚಾಗಿ ಹಾಕಿರೋದ್ರಿಂದ ಮೆಣಸಿನ ಸಾರು ಅಂತ ಹೇಳಿ ಇದಕ್ಕೆ ಕರೆಯೋದು ನಾನು. ಏನದು ಕಾಳು ಮೆಣಸು ಭಾಳ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಅದಾವ ರೀ ಕಾಳು ಮೆಣಸಿನಿಂದ. ಹಾಗಾಗಿ ಇದನ್ನ ಜಾಸ್ತಿ ಅಡುಗೆ ಒಳಗೆ ಯೂಸ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಹಾಕಿರೋ ಫ್ಲೇವರ್ ಕೂಡ ಭಾಳ ಚಲೋ ಇರ್ತೈತೆ ರೀ. ಆಮೇಲೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು, ರುಚಿನೇ ಹಂಗೆ ಇರ್ತೈತಿ. ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ನು ನೋಡ್ರಿ, ಸಖತ್ ಟೇಸ್ಟ್ ಇರ್ತೈತಿ. ಈಗ ನಾನು ಏನು ಮಾಡಿದೆ, ಅದು ಮಿಕ್ಸಿ ಹಾಕಿಟ್ಟಿನಿ ಸ್ನೇಹಿತರೆ. ಈ ಕಡೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮಾಡಿಟ್ಟಿನಿ, ಒಂದು ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಹಾಕೀನಿ. ಇನ್ನು ಸ್ವಲ್ಪ ಒಣ ಪುಡಿನ ಸ್ವಲ್ಪ ಮಾಡಿಟ್ಟೀನಿ, ಜೊತೆಗೆ ಅದನ್ನು ಬೆಳ್ಳುಳ್ಳಿನ ಜಜ್ಜಿಟ್ಟೀನಿ ರೀ. ಈಗ ಬರೀ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ. ಒಗ್ಗರಣೆಗೆ ಒಂದು 2ರಿಂದ 3 ಒಣಮೆಣ್ಸಿನ್ಕಾಯಿ ಮುರಿದಿಟ್ಟೀನಿ ಸ್ನೇಹಿತರೆ. ಆಮೇಲೆ ಜಜ್ಜಿಟ್ಟು ಬೆಳ್ಳುಳ್ಳಿ ಅಷ್ಟೇ ಒಗ್ಗರಣೆಗೆ. ಆದರೆ ಕರಿಬೇವು ಒಂದು ಮಿಸ್ ಆಯಿತು, ಕರಿಬೇವು ಇರಲಿಲ್ಲ ಮನೆಯೊಳಗೆ. ನೀವು ಇದೇ ಟೈಮಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋತೀರಲ್ಲ, ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ, ಆವಾಗ ಕರಿಬೇವು ಒಂದು ಚೂಟಿ ಹಾಕೋರಿ. ಆವಾಗ ಗ್ರೀನಾಗಿ ಚೆಂದಾಗಿ ಬರುತ್ತೆ, ಸಾರು ಮಸ್ತ್ ಬರ್ತೈತಿ. ಈಗ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಏನದು ಸಣ್ಣ ಚಮಚ ಅದಾವಲ್ರಿ, ಅದರಲ್ಲೇ ಒಂದು ಅರ್ಧ ಸ್ಪೂನ್ ಏನು ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಯಾಕಂದ್ರೆ ಮಿಕ್ಸಿ ಒಳಗೆ ಜೀರಿಗೆ ಹಾಕಿರ್ತೀವಿ, ಹಾಗಾಗಿ ಇಲ್ಲೇನು ಅಷ್ಟು ಯಥೇಚ್ಛವಾಗಿ ಹಾಕ್ಕೊಬಿಟ್ರಿ. ಒಂದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಆಮೇಲೆ ನೀವು ಸಾರು ಹೆಂಗೆ ಮಾಡ್ತೀರೋ ಅದ್ರ ಕ್ವಾಂಟಿಟಿ ಮೇಲೆ ನೀವು ಪ್ರತಿಯೊಂದನ್ನು ಸ್ಪೈಸಸ್ ಆಯಿತು, ಆಮೇಲೆ ನೀರಾಯಿತು ಹಾಕ್ಕೋಬೇಕಾಗುತ್ತೆ. ಇನ್ನೊಂದು ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದ್ವಲ್ರಿ ಅದನ್ನು ಹಾಕ್ಕೊಂಡಿನಿ. ಅದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಲಿ, ಬ್ರೌನ್ ಕಲರ್ ಹಿಂಗೆ ಬರಲಿ. ಆವಾಗ ಈಗ ಮುರಿದಿಟ್ಟಿರೋಂಥ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಹಾಕ್ಕೊಂಡು ಅದೇನು ರುಬ್ಬಿಟ್ಟಿದ್ವಲ್ಲ ಇದ್ರದ್ದು ಟೊಮೆಟೊ, ಉಳ್ಳಾಗಡ್ಡಿ ಅದೆಲ್ಲ ಮಸಾಲೆದು ಅದನ್ನು ಹಾಕ್ಕೊಂಡಿನಿ ಸ್ನೇಹಿತರೆ. ಈಗ ಇಷ್ಟು ಹಾಕ್ಕೊಂಡಿಂದ ಇದಕ್ಕೆ ಮೇಲೆ ಏನದು ಉಪ್ಪು ಮತ್ತು ಖಾರ ಮತ್ತು ಸ್ವಲ್ಪ ಲೈಟಾಗಿ ಅರಿಶಿನ ಪುಡಿ ಅದನ್ನ ಸೇರಿಸ್ಕೋಬೇಕು ರೀ. ನಾನು ಜಾರಿಗೆ ಉಳಿದಿರೋದಕ್ಕೆಲ್ಲ ನೀರು ಹಾಕಿ ಅದನ್ನು ಹಾಕ್ಕೊಂಡಿನಿ. ಹಾಕ್ಕೊಂಡು ಈಗೆಲ್ಲ ಸ್ಪೈಸಸ್ ಏನು ಹಾಕೋತೀವಲ್ರಿ, ಆವಾಗ ಅದಕ್ಕೂ ಮುಂಚೆ ಇದು ಸ್ವಲ್ಪ ಈ ಥರ ಕುದೀಲಿ. ಯಾಕಂದ್ರೆ ನಾವು ಹಸಿ ಮಸಾಲೆ ಹಾಕಿದ್ವಲ್ಲ, ಹಾಗಾಗಿ ನಾನು ಅದನ್ನ ಕುದಿಯೋಕೆ ಬಿಟ್ಟಿದ್ದೀನಿ. ಅಲ್ಲೆಲ್ಲ ಎಣ್ಣೆ ಬರಾಕತ್ತೈತೆ ನೋಡ್ರಿ ಮೇಲೆಲ್ಲ, ಹಂಗೆ ಕುದಿಬೇಕದು. ಯಾಕಂದ್ರೆ ಫ್ರೈ ಮಾಡಿ ಹಾಕೊಂಡ್ರೂ ನಡೀತಿರ್ತೈತಿ, ಆದರೆ ನಾನು ಹಸಿದು ಹಾಕ್ಕೊಂಡು ಮಾಡಾಕತ್ತೀನಿ. ಈ ಥರ ಮಾಡಿದ್ರು ಭಾಳ ರುಚಿಯಾಗಿ ಬರುತ್ತೆ ಸಾರು ಅನ್ನೋದು. ಬೇಕಾ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಆಮೇಲೆ ಇದು ವೈಟ್ ರೈಸ್ಗೆ ಹೇಳಿ ಮಾಡಿಸಿದ್ದು ಈ ಥರ ಸಾರು ಮಾತ್ರ. ನನ್ನದು ಲಾಗ್ ಚಾನಲ್ಗೆ ಆಲ್ಮೋಸ್ಟ್ ನಾನು ಲಾಗ್ನಾಗ ಇದನ್ನ ರೆಸಿಪಿ ಮಾಡಿ ಲಾಗ್ನ ಶೇರ್ ಮಾಡ್ಕೊಂಡಾಗ ರೆಸಿಪಿ ಫುಲ್ ಶೇರ್ ಮಾಡಿಲ್ಲ. ಎಲ್ಲರೂ ಅದು ಹೆಂಗೆ ಮಾಡ್ತೀರಿ ಶೇರ್ ಮಾಡಿರಿ ಅಂತ ಸುಮಾರು ಜನ ಕೇಳ್ತಿದ್ರು. ಹಾಗಾಗಿ ಇದು ರೆಸಿಪಿ ಶೇರ್ ಮಾಡೋಣ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆ ಸ್ನೇಹಿತರೆ. ಈಗ ನೋಡ್ರಿ ಅದಕ್ಕೆ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಈಗ ಅದು ಉಳಿದಿರೋಂಥ ಕಾಳು ಮೆಣಸಿನ ಪುಡಿ ಕೊಟ್ಟಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡೆ.
ಯಾಕಂದರೆ ಇದು ಹೆಸರು ಮೆಣಸಿನ ಸಾರು ಆಗಿರೋದ್ರಿಂದ ಅಲ್ಲಿ ಮಿಕ್ಸಿಗೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಒಂದು 8-10 ಕಾಳು ಇತ್ತು. ಆಮೇಲೆ ಸ್ವಲ್ಪ ಪೌಡ್ರ್ ಸ್ವಲ್ಪ ಇತ್ತು, ಒಂದು ಸ್ವಲ್ಪ ಕುಟ್ಟಿರೋದು ಅದನ್ನು ಹಾಕ್ಕೊಂಡಿದ್ದೀನಿ. ಆಯಿತು. ಈಗ ಇದಕ್ಕೇನೋ ಅದಷ್ಟು ಪೂರ್ತಿ ಎಣ್ಣೆ ಎಲ್ಲ ಬಿಡಲಿ ಸ್ನೇಹಿತರೆ, ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ. ಈಗ ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ರೀ. ಬೆಲ್ಲ ಹಾಕೊಳ್ಳೋದ್ರಿಂದ ನಾವು, ಯಾಕಂದರೆ ಟೊಮೆಟೊ ಹಣ್ಣು ಹಾಕಿರ್ತೀವಿ, ಹುಳಿ ಇರುತ್ತೆ. ಆಮೇಲೆ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೆ ನಾನು. ಹಾಗಾಗಿ ಹುಳಿ ಥರ ಹುಳಿ ಹಾಕಿ ಅಂದಮೇಲೆ ಅದಕ್ಕೆ ಏನಾದ್ರು ಸರಿಯಾಗಿ ಹದವಾಗಿ ಬರಬೇಕಂದ್ರೆ ಅಲ್ಲಿ ಸ್ವಲ್ಪ ಬೆಲ್ಲನ ಹಾಕಬೇಕು. ಬೆಲ್ಲ ಹಾಕಿದ್ರೆ ಅದು ಈಕ್ವಲಾಗಿ ಹದವಾಗಿ ಬರ್ತೈತಿ ರುಚಿ. ಬೆಲ್ಲ ಹಾಕೋದು ಮಾತ್ರ ಮರಿಬೇಡ್ರಿ, ಮೇನ್ ಹೈಲೈಟ್ ಟೇಸ್ಟ್ ಇದಾಗೋದೇ ಬೆಲ್ಲ ಹಾಕೋದ್ರಿಂದ ಈ ಸಾರಿಗೆ. ಬೆಲ್ಲ ಎಲ್ಲ ಕರಗಿ ಆದಮೇಲೆ ಅದಕ್ಕೆ ನಾವು ನಮ್ಗೆ ಸಾರು ಎಷ್ಟು ಬೇಕೋ ಅದನ್ನು ನೋಡಿ ನೀರು ಹಾಕೋಬೇಕು ಸ್ನೇಹಿತರೆ. ಹಾಕ್ಕೊಂಡು ಒಂದು ಸರಿಯಾಗಿ ಮಿಕ್ಸ್ ಮಾಡಿರಿ. ಬೆಲ್ಲ ಅದೆಲ್ಲ ಕರಗಿಂದ ಇದಕ್ಕೆ ಮತ್ತು ಇಲ್ಲಿ ಯಾವುದೇ ಬೇರೆ ಮಸಾಲೆ ಏನೋ ಹಾಕೋದೇನು ಬ್ಯಾಡ್ರಿ, ಇಷ್ಟ ಸಾಕು. ಆಮೇಲೆ ಈಗ ಲಾಸ್ಟ್ ಮೂಮೆಂಟಿಗೆ ಕೊತ್ತಂಬರಿ ಒಂದು ಕಟ್ ಮಾಡಿ ಹಾಕೊಂಡ್ಬಿಡ್ರಿ. ಪರ್ಫೆಕ್ಟಾಗಿರೋ ಮೆಣಸಿನ ಸಾರು ಸಖತ್ತಾಗುತ್ತೆ. ಆದರೆ ಏನು ಅನ್ಕೋಬೇಡ್ರಿ, ಮನೆಗೆ ಏನಿರುತ್ತೋ ಅದನ್ನ ಹಾಕಿ ಮಾಡ್ತೀನಿ ನಾನು ಈ ಥರ ರೆಸಿಪಿ ಎಲ್ಲ. ಆದರೆ ಸದ್ಯಕ್ಕೆ ನಮ್ಮ ಮನೆಗೆ ಕರಿಬೇವು ಕೊತ್ತಂಬರಿ ಎರಡನ್ನೂ ಖಾಲಿಯಾಗಿತ್ತು, ಹಾಗಾಗಿ ನಾನು ಹಾಕಕತ್ತಿಲ್ಲ. ನೀವು ಈ ಟೈಮ್ನಾಗ ಕೊತ್ತಂಬರಿ ಹಾಕೋರಿ, ಮತ್ತು ಒಗ್ಗರಣೆ ಹಾಕುವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡ್ರಿ, ಇನ್ನೂ ಮಸ್ತ್ ಕಾಣುತ್ತೆ ಸಾರು ಅನ್ನೋದು. ಈಗ ನಾವು ಮಾಡಿರೋ ಸಾರಲ್ಲಿ ಗ್ರೀನ್ ಒಂದು ಮೈನಸ್ ಕಾಣತೈತಿ, ಅದು ಹಾಕಿಲ್ಲ ಅನ್ನೋದು ಬಿಟ್ಟರೆ ಟೇಸ್ಟ್ ಮಾತ್ರ ಅನಾಹುತ ಆಗುತ್ತೆ ರೀ, ಸಖತ್ ಇರ್ತೈತಿ. ಒಂದು ಸರಿ ನೀವು ಟ್ರೈ ಮಾಡಿರಿ. ನಾನು ಟೇಸ್ಟ್ ನೋಡಿದೆ, ಅವಾಗ ಸ್ವಲ್ಪ ನಂಗೆ ಖಾರ ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೋಡಿ ಖಾರ ಪುಡಿ ಹಾಕ್ಕೊಂಡೇನಿ ರೀ. ಈಗ ಇದು ಸರಿಯಾಗಿ ಕುದಿಬೇಕು ರೀ. ಹೆಂಗೆ ಕುದಿಬೇಕು ರೀ, ಪೂರ್ತಿ ನೊರೆ ಬುಗ್ರು ಬರ್ತಲ್ಲ ರೀ, ಆ ಥರ ಹೊದ್ಯಾಡಕತ್ತೈತೆ ಅಂತೀವಲ್ಲ ನಮ್ಮ ಕಡೆ ಭಾಷೆ ಒಳಗೆ, ಹೊದ್ಯಾಡಿಸ್ಬೇಕು ರೀ ಸಾರನ್ನ. ಹಂಗೆ ಕುದಿ ಬೀಳ್ಬೇಕು ಅದು. ಅಲ್ಲಿವರೆಗೆ ಕುದಿಸಿದ್ರೆ ಸಾರು ಟೇಸ್ಟ್ ಮತ್ತು ಡಬಲ್ ಆಗತ್ತೆ ರೀ. ಎಷ್ಟು ಕುದಿತೈತೋ ಈ ಸಾರು, ತಿಳಿ ಸಾರು, ಮೆಣಸಿನ ಸಾರು ಅಷ್ಟು ರುಚಿ ಬರುತ್ತೆ ಸ್ನೇಹಿತರೆ. ಈಗ ನೋಡಿರಿ ಕುದಿಯಕತ್ತದಲ್ಲ, ಈ ಥರ ಕುದಿಬೇಕು. ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ನಮ್ಮ ಮನೆಗಂತೂ ಆಲ್ಮೋಸ್ಟ್ ಭಾಳ ಇಷ್ಟ. ನಾನು ಒಂದೊಂದು ಸರಿ ದಿಢೀರ್ನ ಮಾಡ್ಕೋಬೇಕಾದ ಟೈಮ್ ಇಲ್ಲದೆ ಇದ್ದಾಗ, ಇಲ್ಲ ರಾತ್ರಿ ಲೇಟಾಗಿರುತ್ತೆ ಅವಾಗ ಮಾಡ್ಬೇಕಂತ ಯೋಚನೆ ಇದ್ದಾಗ, ಮತ್ತು ಮಧ್ಯಾಹ್ನ ಬೇರೆ ಏನೋ ಕೆಲಸ ಇರ್ತವೆ, ಎಲ್ಲ ರಗಳೆ ಮಾಡ್ಕೊಂಡು ಕೊಡೋಕೆ ಮನಸ್ಸಿಲ್ಲ, ಟೈಮ್ ಇಲ್ಲ ಅಂತಾಗ ಈ ಸಾರು ಮಾಡಿರ್ತೀನಿ. ಅಂದ್ರೆ ಏನಿಲ್ಲ, ಒಂದು 5 ನಿಮಿಷದಾಗ ಪರ್ಫೆಕ್ಟಾಗಿ ಈ ಥರ ಸಾರು ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. 5 ನಿಮಿಷ ಸಾಕು ಸ್ನೇಹಿತರೆ, ಇದಕ್ಕೇನಿಲ್ಲ ಕೆಲಸ. ನೀವಲ್ಲಿ ನೋಡಿದ್ರಲ್ಲ 5 ನಿಮಿಷ ಆರಾಮಾಗಿ ಮಾಡ್ಕೊತೀರಿ. ನಮ್ಮ ಮನೆಗೆ ಭಾಳ ಇಷ್ಟ, ನಾನು ಆಲ್ಮೋಸ್ಟ್ ಮಾಡಿರ್ತೀವಿ ರೀ. ಕಡಿಮೆ ಟೈಮ್ನಾಗ ಮಾಡೋದಲ್ಲ ರೀ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೀನಿ. ಏನದು ದಿಢೀರನ ಮಾಡೋ ಪ್ಲ್ಯಾನ್ ಇದ್ದಾಗ ಇದು ಹೇಳಿ ಮಾಡಿಸಿದ್ದು ನೋಡ್ರಿ, ಆ ಥರ ಮಾಡೋಕೆ ಮಾತ್ರ. ಆಮೇಲೆ ಇದು ಚಳಿಗಾಲದಾಗ ಜಾಸ್ತಿ ಮಾಡ್ಕೋಬೇಕು ಸ್ನೇಹಿತರೆ. ಇದು ಚಳಿ ಇದ್ದಾಗ, ಯಾಕಂದ್ರೆ ಪೆಪ್ಪರ್ ಪೌಡ್ರ್ ಹೀಟ್ ಅಲ್ರಿ, ಕಾಳು ಮೆಣಸು. ಆವಾಗ ಚಳಿಗಾಲದಾಗ ಮಾಡೋಕ್ಕಂತೂ ಇನ್ನೂ ಒಳ್ಳೆ. ಚಳಿ ಒಳಗೆ ಈ ಥರ ಬಿಸಿ ಅನ್ನ, ಈ ಥರ ತಿಳಿ ಸಾರು, ಮೆಣಸಿನ ಸಾರು ಹಾಕ್ಕೊಂಡು ತಿನ್ನಾಕತ್ತಿದ್ರೆ, ಜೊತೆಗೆ ಒಂದು ಹಪ್ಪಳನ ಸಂಡಿಗೆನ ಇಟ್ಕೊಂಡು ಉಪ್ಪಿಗೆ ಹಚ್ಕೊಂಡು ತಿಂದ್ರೆ ಎಷ್ಟು ಮಸ್ತ್ ಇರುತ್ತೆ ಆ ಊಟ ಅನ್ನೋದು, ಸಖತ್ ಇರ್ತೈತೆ ರೀ. ಸರಿ ಟ್ರೈ ಮಾಡಿರಿ ಸ್ನೇಹಿತರೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಸಿಗ್ತೇನೆ ಮುಂದಿನ ವೀಡಿಯೋದೊಳಗೆ. ಅಲ್ಲಿವರೆಗೂ ಟಾಟಾ, ಬಾಯ್, ನಮಸ್ಕಾರ. ಈಗ ನೋಡಿರಿ, ನಾನು ಬಿಸಿ ಅನ್ನ, ಅದ್ರ ಜೊತೆಗೆ ಸಾರು, ಮೆಣಸಿನ ಸಾರು, ಆಮೇಲೆ ಸಟಿಗೆ ಕರೆದಿದ್ದೆ. ಮಸ್ತಾಗಿ ಮಧ್ಯಾಹ್ನದ ಊಟ ಸವಿಯೋಣ ಬರ್ರಿ ಎಲ್ರು.